ಚಲಬಲದೇವ ಮಂತ್ರಿ ಆಗಿಬಿಟ್ಟಿದ್ರಲ್ಲ, ಬಿಜ್ಜಳನಲ್ಲಿ ಅಪಾರವಾದ ಸ್ನೇಹವನ್ನು ಬೀರಿ ಬಸವಣ್ಣನವರು ಆ ಸ್ಥಾನದಲ್ಲಿ ಕಲ್ಯಾಣ ಪಟ್ಟಣದಲ್ಲಿ ತಾವು ಸ್ಥಾನವನ್ನು ಹೋರಿ ಗಂಗಾಂಬಿಕೆ ನೀಲಾಂಬಿಕೆ ಎನ್ನುವಂತ ಹೆಣ್ಣು ಮಕ್ಕಳನ್ನ ಗಾಂಧಿ ರೀತಿಯಲ್ಲಿ ಮದುವೆಯಾಗಿ ಅನೇಕ ಶರಣರನ್ನು ಉದ್ಧಾರ ಮಾಡಿ ಮಹಾಮನೆ ಮಠವನ್ನು ರಚಿಸ್ತಾರೆ. ನೋಡಿ, ಮಹಾಮನೆ ಮಠ ಅಂದ್ರೆ ಲಕ್ಷದ ಮೇಲೆ 96,000 ಶಿವಗಣಗಳು ಒಂದು ಸಾರಿ ಕೂತು ಊಟ ಮಾಡಿ ಹೇಳುವಂತ ದೊಡ್ಡ ಮಠ ಅದು. ಆ ಮಠವನ್ನು ನಿರ್ಮಾಣ ಮಾಡಿ ಪ್ರತಿನಿತ್ಯ ದಾಸೋಹ ನಡೆಸ್ತಾ ಜೊತೆಯಾಗಿ ಅನುಭವ ಮಂಟಪವನ್ನು ಕೂಡ ರಚನೆ ಮಾಡ್ತಾರೆ ಬಸವಣ್ಣನವರು. ಅನುಭವ ಮಂಟಪ ಅಂದ್ರೆ ಜಾತಿಗೊಬ್ಬ ಶರಣನಾಗಿ ರಚಿಸಿ ಆ ವಚನಗಳಿಗೆ ಅವರಿಗೆ ಇಷ್ಟ ಬಂದಂತ ಆ ನಾಮಸ್ಮರಣೆಯ ಅಂಕಿತ ನಾಮವನ್ನು ಬೆರೆಸ್ತಾ ದಿನಗಳನ್ನ ಕಳೆಯತಕ್ಕಂತಹದ್ದು. ನೋಡಿ, ಈ ದಿನಗಳನ್ನು ನಡೀತಿರ್ಬೇಕಾದ್ರೆ ನಮ್ಮಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಅಣ್ಣ ಬಸವಣ್ಣವ್ರ ಕಾಲದಲ್ಲಿ ಒಂದು ಅಕ್ಕಿ ಹಾಕಿ ಒಂದು ಬದನೆಕಾಯಿ ಸ್ನಾನ ಮಾಡಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ಪ್ರಸಾದವನಿಕ್ಕೆ ಮಿಕ್ಕಿದ್ದನ್ನ ಕಲ್ಲು ಮಂಡಲಿಟ್ಟಾಗ ಕಾಗೆಗಳ ಮಂದಿ ಇರಿಗಿದ್ರೆ ಕೈಲಾಸಕ್ಕೆ ಹೊಟ್ಟೋಯ್ತಿತ್ತು ಕಣಯ್ಯ ಅಂತ ದೊಡ್ಡವರು ಹೇಳ್ತಾ ಇದ್ರು. ಅಂದ್ರೆ ಒಂದು ಅಕ್ಕಿ ಹಾಕಿ ಒಂದು ಬದನೆಕಾಯಿ ಸಾರು ಮಾಡ್ಬಿಟ್ರೆ ಅಷ್ಟು ಜನ ಕಾಯ್ತಿತ್ತು ಅಂತ ಅಲ್ಲ, ಅದ್ರೊಳೊಂದು ಅರ್ಥ ಇದೆ, ನಾವು ತಿಳ್ಕೋಬೇಕು. ಅದು ಏನದು, ಲಕ್ಷದ ಮೇಲೆ 96,000 ಬರಬೇಕಾದ್ರೆ ಮೊದಲು ಲಕ್ಷ ಅಂತ ಬರಿತೀವಿ. ಲಕ್ಷ ಅಂದ್ರೆ ಗಮನವಿಟ್ಟು ನೋಡಿದಾಗ. 96,000 ಬರಬೇಕಾದ್ರೆ ಮೊದಲು 9 ಬರಿತೀವಿ. ನಮ್ಮ ದೇಹದ 9 ರಂಧ್ರಗಳನ್ನ ಬಂಧಿಸಿ 96 ಬರಬೇಕು ಅಂದ್ರೆ ಕಾಮ ಕ್ರೋಧ ಲೋಹ ಮೋಹ ಮದಮತ್ಸರ ಎಂಬಂತ 6 ಹರಿಷಡ್ವರ್ಗಗಳನ್ನ ತ್ಯಜಿಸಿ ಲಕ್ಷದ ಮೇಲೆ 96,000 ಅಂದ್ರೆ 1000 ಅಲ್ಲ, ಸಾವಿರದ ಅಂದ್ರೆ ಸಾವು ಇಲ್ಲದವನು ಅಂತ ಅರ್ಥ ಅಲ್ಲಿಗೆ. ಅಂದ್ರೆ ಲಕ್ಷದ ಮೇಲೆ 96,000 ಸಾವಿಲ್ಲದವನು ಯಾರು? ಭಗವಂತನು. ಆ ಭಗವಂತನಿಗೆ ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡ್ಬಿಟ್ರೆ ಕಲ್ಲು ಬಂಡೆಲಿಟ್ಟಾಗ ಕಾಗೆಗಳ ಮಂದಿರ್ಗಿದ್ರೆ ಕೈಲಾಸ ಕೊಟ್ಟು ಹೋಗ್ತಿತ್ತು ಕಣೆ ಅಂತಿದ್ರು. ನೋಡಿ, ಇಂದಿನ ಕಾಲದಲ್ಲಿ ನಮ್ಮ ಕಲ್ಯಾಣ ಪಟ್ಟಣದಂತೆ ನಿರ್ಮಾಣವಾಗ್ತು, ಲಕ್ಷದ ಮೇಲೆ 96,000 ಜನ ಕೂಟ ಆಗ್ತಿದ್ದ ಪುಣ್ಯಾತ್ಮರು ಬಸವಣ್ಣವರು. ನಮ್ಮ ಈಗಿನ ಕಾಲದಲ್ಲಿ ಆ ರೀತಿ ಹಾಕೋರು ಯಾರು ಇಲ್ಲ. ಅದರಂತೆ